ಇದು ಭಾರ್ಗವಿ LLB ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಭಾರ್ಗವಿ ಕಾಲಿಗೆ ಮುಳ್ಳೇನೋ ಚುಚ್ಚಿರುತ್ತೆ. ಅದು ನೋಡಿ ಅರ್ಜುನು ಏನಾಯಿತು ಭಾರ್ಗವಿ ಅಂತೆಲ್ಲ ನೋಡಿದೆ. ಕಾಲು ಅಂತ ಅಂದಾಗ ಆವಾಗ ಮುಳ್ಳು ಹಾಕೊಂಡಿದ್ದೆ. ಮುಳ್ಳು ತೆಗಿತಾನೆ. ಮುಳ್ಳು ತೆಗೆದು ಸರಿ ಈಗ ಓಕೆನಂದರೆ ಓಕೆ, ಈಗ ಹೋಗೋಣ ಅಂತ ಸರಿ ಹೋಗೋಣ ಅಂತ, ಟೈಮ್ ಆಗ್ತಾಯಿದೆ ಹೋಗೋಣ ನಡಿ ಅಂತೆಲ್ಲ ಹೇಳಿ ಸ್ವಲ್ಪ ತಮಾಷೆ ಮಾಡಿ ಅದೇ ಟೈಮಿಗೆ ನೀವೀಗ ನನ್ನ ಮೇಲಕ್ಕೆ ತೋರಿಸಿರೋ ಕೇರು ಏನಂತೆ ಅಂತನೋ ಅಥವಾ ಒಬ್ಬ ಲಾಯರ್ ಕ್ಲೈಂಟಿಗೆ ತೋರಿಸೋ ಪ್ರೀತಿನ ಅಂತಂದರೆ ಟೈಮ್ ಆಗ್ತಾಯಿದೆ ನಡಿ ಅಂತ ಹಣಕಿಸ್ತಲ್ಲ. ಇದೇ ಟೈಮಿಗೆ ಈ ಕಡೆ JPನ ಇನ್ನೊಂದು ಸ್ಟೇಷನಿಗೆ ತಂದಿರ್ತಾರೆ. ಅದು ನಡೀರಿ ಸಾರ್ ಅಂತೆಲ್ಲ ಹೇಳ್ತಾರೆ. ನಡೀರಿ ಸಾರ್ ಅಂತ ಏನು ಸ್ಟೇಷನ್ ನೋಡೇ ಇಲ್ಲ ನೀವು ಅಂತೆಲ್ಲ ಹೇಳಿದೆ. ಹಂಗಂತಲ್ಲ, ಲೈಫ್ ಟೈಮ್ ಇಲ್ಲೇ ಇರೋದಂದಮೇಲೆ ಅದ್ರಾಗೇನು ಆಶ್ಚರ್ಯ ಏನಿಲ್ಲ ನಡಿ ಅಂತೆಲ್ಲ. JP ಹೋಗೋ ಟೈಮು ಮಗ ಅರ್ಜುನ್ ಬಂದು ಕೈ ಹಿಡ್ಕೊಂಡಾಗ JP ಗಾಬರಿ ಆಗೋದು. ಯಾರು ನನ್ನ ಕೈ ಹಿಡ್ಕೊಂಡಿದ್ರು? ಮಗ. ಮೇಡಮ್ ನೀವೀಗ ಇಲ್ಲಿ ಮಾತಾಡೋಕ್ಕಾಗಲ್ಲ, ಸ್ಟೇಷನ್ಗೆ ಶಿಫ್ಟ್ ಮಾಡಿದ ಮೇಲೆ ಮಾತಾಡ್ಸೋಕ್ಕಾಗಲ್ಲ, ಅಲ್ಲಿವರೆಗೂ ಆಗೋಲ್ಲ ಅಂತೆಲ್ಲ ಹೇಳಿದಾಗ ಹೌದಾ ಸರಿ ಸರ್ ಅದ್ರ ಅಗತ್ಯ ಇಲ್ಲ ಅಂತೆಲ್ಲ ಹೇಳ್ದೆ. ಹೌದಾ ಅಂತೆಲ್ಲ ಏನಕ್ಕೆ ಅಂತೆಲ್ಲ ಹೇಳಿದೆ. ಅವ್ರಿಗೆ JP ಸರ್ಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ ಅಂತೆಲ್ಲ ಹೇಳ್ತಾನೆ. ಹೌದಾ ಹೌದು ಅಂತ ಹೇಳ. ಆವಾಗ JP ಅರ್ಜುನ್ ಮುಖ ನೋಡ್ತಾನೆ. ಅರ್ಜುನು ಸ್ಮೈಲ್ ಮಾಡ್ತಾನೆ. JPಗೂ ಶಾಕ್ ಆಗುತ್ತೆ, ಯಾಕೆಂದರೆ ಅಷ್ಟು ದೊಡ್ಡ ಅಮೌಂಟ್ ಹೆಂಗೆ ಅರೇಂಜ್ ಮಾಡಿದೆ. ಭಾರ್ಗವಿ ಅಂತೆಲ್ಲ ಹೇಳಿದಾಗ ಬೇಲ್ ಕೊಡ್ತಾರೆ. ಬೇಲ್ ಕೊಟ್ಟ ಮೇಲೆ ಅವರು ಲಾಯರ್ ಬೇಲ್ ಪೊಲೀಸ್ ಬೇಲ್ನೆಲ್ಲ ಚೆಕ್ ಮಾಡಿದ ಮೇಲೆ JP ಕೈ ಮುಗಿಬೇಕಾದ್ರೆ ಬೇಡ ಮಾವ, ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನಿರ್ಧರಿಸಿದ್ರಿ, ನಾವೆಲ್ಲ ಬಿಡ್ತೀವ ನಿಮ್ಮನ್ನು ಹೋಗೋಕೆ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಅರ್ಜುನ್ ಕೈ ಮುಗಿತಾನಲ್ಲ, ಸರ್ ನೀವು ಅದೇನು ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡ್ತಂತ ನೆಕ್ಸ್ಟ್ ಈ ಕಡೆ ಹೋಗಬೇಡ, ಇವತ್ತು JP ಟಿಕೆಟ್ ತೊಗೊಳೋ ಟೈಮ್ ಇದೆ, ನೀನು ಹೋಗಬೇಡ ಅಂತೆಲ್ಲ RPಗೆ ಹೇಳ್ದೆ. ಅದೇ ಟೈಮಿಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿ JPಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ ಅಂತೆಲ್ಲ ಹೇಳಿಬಿಡ್ದೆ. ಆವಾಗ ಅದು ಹೆಂಗೆ ಸಾಧ್ಯ ಅಂತೆಲ್ಲ ಅಮೌಂಟ್ ಹೆಂಗೆ ರೆಡಿ ಮಾಡ್ದೆ. ಅದೇ ಟೈಮಿಗೆ JP, ಅರ್ಜುನ್, ಭಾರ್ಗವಿ 3 ಜನ ಮನೆಗೆ ಬರ್ತಾ ಇರ್ಬೇಕಾ ಇದು ನಿರ್ಮಲಾ ಇಲ್ಲಿ ಹೊರಗಡೆ ನಿಂತು ಕಾರ್ನೇ ನೋಡ್ಕೊತ ಕುಂತಿದ್ದ. ಆಮೇಲೆ ಮಾಮ್ ಅಂತೆಲ್ಲ ಹೇಳ್ತಾನೆ. ಆವಾಗ ಭಾರ್ಗವಿ ಮತ್ತು ಅರ್ಜುನ್ನ ನೋಡಿ ಸುಮ್ಮನೆ ಆಗಿಬಿಡ್ತಾಳೆ. ಅದೇ ಟೈಮಿಗೆ ಈ ಕಡೆಯಿಂದ ಇವ್ರು ಬರ್ತಾರೆ, ಅವರು JP ಅವ್ರು ಬಂದಿದ್ದು ನೋಡಿ ನಿರ್ಮಲಾ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಡ್ತಾಳೆ. JP ಅಂತೆಲ್ಲ ಹೇಳಿದಾಗ ಹತ್ತಿರ ಹೋಗೋಕ್ಕಂತ ಹೋಗ್ಬೇಕಾದ್ರೆ JPನೇ ತುಂಬ ಅಂದರೆ ತುಂಬ ಖುಷಿ ಆಗ್ತಾನೆ ನಿರ್ಮಲನ ನೋಡಿ. ಆವಾಗ ಹತ್ತಿರ ಬರೋಕ್ಕೆ ಹೋದಾಗ ಆವಾಗ ಗಂಗಾ ಅಡ್ಡ ಬಂದುಬಿಡ್ತಾ. ಗಾಯತ್ರಿ ದೇವಿ ಅಂತ ಏನಿದೆ ನಿಂದರು ಅಂತೇಳಿ, ಹೆಂಗಿದ್ರು ಅವ್ರ ಮೊದಲನೇ ಹೆಂಡ್ತಿ ನಾನೇ ಅಲ್ವಾ, ಹಾಗಾಗಿ ನಾನೇ ಆರತಿ ಮಾಡಬೇಕು ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಚರಣ್ಗೆ ಕೋಪ ಬಂದಿರ್ತೈತಿ. ಆರತಿ ಮಾಡೋಕೆ ಹೋಗ್ತಾ ಆರತಿ ಮಾಡಿದ್ದು ಸುಮ್ಮನೆ ನೇಮ ಹಚ್ಚಿಸ್ಕೊಳಕ್ಕೆ ಹೋಗಲ್ಲ, ಅಂದರೆ ಕುಂಕುಮ ಹಚ್ಚಿಸ್ಕೊಳಲ್ಲ. ಅದೇ ಟೈಮಿಗೆ ಇಲ್ಲಿ ಗಂಗಾ ನೀನು ಜಾಸ್ತಿ ಮರಿಬೇಡ, ಗಾಯತ್ರಿ ದೇವಿ ಅಲಿಯಾಸ್ JP ನಮ್ಮ ಮಾವನವ್ರ ಕಡೆ ಸತ್ಯ ಇದೆ, ನ್ಯಾಯ ಇದೆ, ಇವತ್ತೇ ಅಲ್ಲ ನಾಳೆ ಅವ್ರಿಗೆ ಗೆಲುವು ಸಿಕ್ಕೇ ಸಿಗ್ತೈತಿ ಅಂತೆಲ್ಲ ಹೇಳಿದೆ. ಮಾಮ್ ನಿಮಗೆ ಅಷ್ಟೆಲ್ಲ ಅನ್ಯಾಯ ಮಾಡಿರೋ ವ್ಯಕ್ತಿಗೆ ವೆಲ್ಕಮ್ ಮಾಡಿ ಒಳಗೆ ಕರಿತೀರಾ, ಸಚ್ ಎ ವಂಡರ್ಫುಲ್ ಗ್ರೇಟ್ ಮಮ್ಮ ನೀವು ಅಂತೆಲ್ಲ ಚರಣ್ ಹೇಳ್ತಾ ಇರ್ಬೇಕಾದ್ರೆ ಅರ್ಜುನ್ ಹೌದು ಕಣೋ, ನಿಮ್ಮಮ್ಮ ತುಂಬ ಅಂದರೆ ತುಂಬ ಗ್ರೇಟ್, ನಿಮ್ಮಮ್ಮ ಗ್ರೇಟ್ ಅಂತ ಇರೋ ಸಲುವಾಗಿ ಇವತ್ತು ನಾನು ಇಷ್ಟೆಲ್ಲ ಆಸ್ತಿ, ನಿನ್ನ ನಿಜವಾದ ಆಸ್ತಿ ಏನಂತ ನಾನು ತಿಳ್ಕೊಂಡೆ. ಯಾಕಂದರೆ ಇವರೇ ನನ್ನಿಬ್ಬರು ನಿಜವಾದ ಆಸ್ತಿ. ನನ್ನ ಅಕ್ಕಪಕ್ಕ ನಿಂತಿರಲ್ಲ JP ಹಾಗೂ ಭಾರ್ಗವಿ, ಇವರೇ ನನ್ನ ಅಕ್ಕಪಕ್ಕ ನಿಂತಿರೋರು ಅಂತೆಲ್ಲ ಹೇಳ್ತಾರೆ. ಆವಾಗ ಭಾರ್ಗವಿಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಅರ್ಜುನ್ ತುಂಬ ಖುಷಿ ಪಡ್ತಾರೆ. ತಂದೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯದ ಮಾತಾಡೋಣ ಅಂತೆಲ್ಲ ಹೇಳಿದ್ದಕ್ಕೆ, ಡ್ಯಾಡ್ ನೀವು ಇಷ್ಟೆಲ್ಲ ಕಳ್ಕೊಂಡಿದ್ರು, ನನ್ನ ತಾಯಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು, ನಮ್ಮ ತಾಯಿ ನಿಮ್ಮ ಸಪೋರ್ಟಿಗೆ ಇದ್ದಾಳೆ, ಆದರೆ ನೀವು ಇಷ್ಟೆಲ್ಲ ಕಳ್ಕೊಂಡ್ರು, ಸ್ವಂತ ಆಸ್ತಿ ಇದ್ರು ಅನುಭವಿಸೋ ಆದಷ್ಟು ಇಲ್ಲದೆ ಇದ್ರೂ ನೀವು ಇಷ್ಟು ಸೊಕ್ಕು ಅಹಂಕಾರ ಅದು ಮಾತ್ರ ಬಿಟ್ಟಿಲ್ಲಲ್ಲ ಅಂತೆಲ್ಲ ಹೇಳಿದಾಗ ಆವಾಗ ಅರ್ಜುನ್ ಇದು ನಿಮಗೆ ಗೊತ್ತಾ ನನ್ನ ಸ್ವಂತ ಆಸ್ತಿ ಏನಂತ, ಈ ಗಾಯತ್ರಿ ದೇವಿನೇ ತೋರಿಸಿಕೊಟ್ಟಿದ್ದು, ಇವರಿಬ್ಬರೇ ನನ್ನ ಸ್ವಂತ ಆಸ್ತಿ ಅಂತ ಇವರಿಬ್ಬರು ಕೈ ಹಿಡ್ಕೊಂಡು ಒಳಗಡೆ ನಡ್ಕೊತ ಬಂದುಬಿಡ್ತಾನೆ. ಆವಾಗ ನಿರ್ಮಲಾ ಇದ್ದು ಮಗ ಅರ್ಜುನ ತುಂಬ ಖುಷಿಯಿಂದ ತಪ್ಕೊತಾಳೆ. ಅದೇ ಟೈಮಿಗೆ ಇವ್ರು ಒಳಗಡೆ ಬರ್ತಾ ಇರೋ ಟೈಮಿಗೆ ನೆಕ್ಸ್ಟ್ JPನ ತಪ್ಕೊತಾನೆ. ಇದು ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಇಲ್ಲಿ ಚರಣ್ ಮತ್ತು ಗಾಯತ್ರಿ ದೇವಿ ಇಬ್ಬರು ಹುರ್ಕೊತಾನೇ ಇರ್ತಾರೆ.
ಇವಾಗ ನೆಕ್ಸ್ಟ್ ಬೆಳಕಾಗುತ್ತೆ. ಬೆಳಕಾಗಿ ಜೆ ಪಿ ಇಲ್ಲಿ ಏನೋ ಮಾಡ್ತಾ ಇರ್ತಾನೆ. ಅಲ್ಲಿಗೆ ನಿರ್ಮಲ ಬಂದು ಜೆ ಪಿ ನೀನು ಇಲ್ಲದೆ ಮನೆಯೆಲ್ಲ ಬಿಕೋ ಅಂತ ಇತ್ತು ಅಂತೆಲ್ಲ ನಿಜವಾಗ್ಲೂ ನನ್ನನ್ನು ಕಾಪಾಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ಭಾರ್ಗವಿ ಅಂತೆಲ್ಲ ಹೇಳಿ, ನೀನು ಇಲ್ಲದೆ ಇರೋದು ಜೀವನ ಕಲ್ಪನೆ ಮಾಡ್ಕೊಳಕ್ಕೆ ಇದೆಲ್ಲ ಆಗಿದ್ದೇ ಒಳ್ಳೇದಾಯಿತು. ಈ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಯ್ತು, ನಿಮ್ಮ ಮೇಲಿರೋ ಗೌರವ ಇನ್ನೂ ಜಾಸ್ತಿ ಆಯಿತು. ನಾವು ಕೆಲವೊಂದು ಸಲ ತುಂಬ ಸಲ ಬೇಜಾರಾಗ್ತದೆ, ಯಾಕೆ ಇಷ್ಟೊಂದು ಸ್ಟ್ರಿಕ್ಕು ಅಂತೆಲ್ಲ ಅಂತ ಈಗ ಅರ್ಥ ಆಯಿತು. ರೂಲ್ಸು ಲೈಫು ಅಂತೆಲ್ಲ ಇದಕ್ಕೆ ಅಂತ ಫಾಲೋ ಅಪ್ ಮಾಡಿದರೆ ಆ ರೂಲ್ಸ್ ಎಲ್ಲ ಸ್ಟ್ರಿಕ್ ಆಗಿರೋದೆಲ್ಲ ನಮಗೆ ಶ್ರೀರಕ್ಷೆ ಅಂತೆಲ್ಲ ಹೇಳಿದೆ. ಇದೇ ಟೈಮಿಗೆ ಬೃಂದ ನೋಡಿ ಕುಲ್ಕೊತಾ ಇದ್ದೆ. ಗಾಯತ್ರಿ ದೇವಿ ಇಲ್ಲಿ ಊಟ ಮಾಡೋಣ ಅಂತ ಬಂದೆ. ಅಲ್ಲಿ ಫುಡ್ ಏನೋ ರೆಡಿ ಆಗಿಲ್ಲ, ಟಿಫಿನ್. ಅದೇ ಟೈಮಿಗೆ ಜ್ಯೂಸನ್ನು ಕುಡಿಯೋಣ ಅಂತ ಕುಂತಿರ್ತಾರೆ. ಜ್ಯೂಸ್ ಕುಡಿತಾರೆ. ಕುಡಿ ಉಪ್ಪು ತಿಂದಮೇಲೆ ನೀರು ಜ್ಯೂಸು ಯಾವುದಾದ್ರೂ ಒಂದು ಕುಡಿಬೇಕಲ್ಲ ಅಂತ ಭಾರ್ಗವಿ ಸತಾಯಿಸ್ತಾ ಇರ್ತಾಳೆ. ಭಾರ್ಗವಿ ಸತಾಯಿಸ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ಗಾಯತ್ರಿ ದೇವಿಗೆ ತುಂಬ ಅಂದರೆ ತುಂಬಾ ಕೋಪ ಬಂದುಬಿಡ್ತೈತಿ. ಇದೇನು ನಾನು ಇದ್ರ ಮೇಲೆ ಜೆ ಪಿಗೆ ಬೇಲ್ ಸಿಕ್ಕಿದೆ ಅಂತ ತುಂಬ ಹಾರಾಡಬೇಡ, ಹೊರಗಿದ್ದು ಮುಗ್ಸೋಕ್ಕೆ ಬರಲ್ವಾ ನನಗೆ ಅಂತೆಲ್ಲ ಹೇಳ್ದ. ಮುಗಿಸ್ಬೋದು, ಅದೇನು ದೊಡ್ಡದೇನಲ್ಲ ಅಂತೆಲ್ಲ ಹೇಳ್ದ. ಹೌದಾ, ನೀನನ್ನು ಮುಗಿಸ್ಬೋದಲ್ಲ, ಅದೇನು ದೊಡ್ಡದು ಅಂತೆಲ್ಲ ಹೇಳಿದೆ. ಅದೇನಿದು ಗಂಗಾ, ನಿನ್ನ ಕುತ್ತಿಗೆ ಮೇಲೆ ಮಸಿ ಏನೋ ಹತ್ತಿದೆ, ಏನಾಗಿದೆ ನನ್ನ ಕುತ್ತಿಗೆ ಅಂತೆಲ್ಲ ಹೇಳ್ತಾ. ಧೈರ್ಯವಾಗಿ ಕುಡಿ, ಈ ಜ್ಯೂಸ್ ಒಳಗೆ ಏನು ಮಿಕ್ಸ್ ಮಾಡಿರಲ್ಲ ಅಂತೆಲ್ಲ ಹೇಳಿ ಕಪ್ಪ ಹಚ್ಚಿದ್ದೀನಿ ಅಷ್ಟೇ, ನಿನ್ನ ಕುತ್ತಿಗೆಗೆ ಕಪ್ಪ ಹಚ್ಚಿರೋ ನಾನು ಚಾಕು ಇಡೋದು ಎಷ್ಟೊತ್ತು ಅಂತೆಲ್ಲ ಹೇಳ್ತಾ. ಆಮೇಲೆ ಈ ಕಡೆ ನೆಕ್ಸ್ಟ್ ಎಪಿಸೋಡಲ್ಲಿ ಭಾರ್ಗವಿ ಇಲ್ಲಿ ಹೊರಗಡೆ ನಿಂತಿರ್ತಾನೆ. ಭಾರ್ಗವಿ ಇಲ್ಲಿ ಹೊರಗಡೆ ನಿಂತಾಗ ಅರ್ಜುನ್ ಬಂದು ಮಾತಾಡಿಸ್ತಾನೆ. ಅರ್ಜುನ್ ಬಂದು ಮಾತಾಡಿಸಿ ಭಾರ್ಗವಿ ಅಂತಂದರೆ ಏನು ಅಂತಂದರೆ, ಥ್ಯಾಂಕ್ಸ್ ಭಾರ್ಗವಿ, ಡ್ಯಾಡ್ನ ಹೊರಗೆ ಕರ್ಕೊಂಬಂದಿದ್ದಕ್ಕೆ ಅಂತಂದರೆ, ಅವರು ನನ್ನ ಮಾವ ಪಾರ್ಥ, ಹಾಗಾಗಿ ನನ್ನ ಕಾಪಾಡ್ಕೊಳೋದು ನನ್ನ ಜವಾಬ್ದಾರಿ. ನೀನೀಗ ಬಂದು ಥ್ಯಾಂಕ್ಸ್ ಹೇಳ್ತಾ ಇರೋದು ಏನಂತ ಅಂತ ಹೇಳ್ತಾ ಇದೆಯಾ, ಅಥವಾ ಒಬ್ಬ ಲಾಯರು ಕ್ಲೈಂಟ್ ಲಾಯರ್ಗೆ ಹೇಳ್ತಾ ಇರೋ ಥ್ಯಾಂಕ್ಸ್ ಅಂತೆಲ್ಲ ಕೇಳಿದಾಗ ಆ ಮಾತಿಗೆ ಅರ್ಜುನ್ ಏನು ಹೇಳಲ್ಲ, ಸುಮ್ಮನೆ ನಿಂತಿರ್ತಾರೆ. ಇದು ಅಂದರೆ ನಾಳೆ ಅಂದರೆ ಶನಿವಾರದ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಹಾಗೆ ಸ್ವಲ್ಪ ಕಮೆಂಟ್ ಮಾಡಿ, ನೋಡಿದ ಮೇಲೆ ಯಾರಾದರೂ ಏನಾದರೂ ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡ್ಕೊಳ್ಳೋಣ, ಎಡಿಟಿಂಗಲ್ಲಿ ಅಥವಾ ವಾಯ್ಸಲ್ಲಿ ಏನಾದರೂ. ಓಕೆ.